20 ಜನ ಡಾಕ್ಟರ್ ಬಂದವ್ರೆ, ಒಬ್ರು ಡಾಕ್ಟರ್ ಸಿಗ್ತಾ ಇಲ್ಲ. 20 ಜನ ಹಳ್ಳಿ ಕಡೆ ಎಲ್ಲ ಬಂದವ್ರೆ. ಈ ಕಾಗೆ ಕಾಯಿಲೆ ಶುರು ಆಗೈತಲ್ಲ, ಕಾಗೆದೈತಲ್ಲ, ಕಾಗೆ ಕಾಯಿಲೆ ಶುರು ಆಗ್ಬಿಟ್ಟೈತಿ. ಇವಾಗ ಗೌರ್ಮೆಂಟಿಂದ ಫ್ರೀ ದುಡ್ಡು ಕೊಡ್ತಾವ್ರೆ ಕಾಗೆ ಕಾಯಿಲೆ ಬಂದಿರೋರಿಗೆ. ಕಾಯಿಲೆ ಬರ್ದಿರೋರೆಲ್ಲ ಕಾಯಿಲೆ ಬಂದೈತೆ ಅಂತ ಸುಳ್ಳು ಹೇಳಿ ದುಡ್ಡು ಇಸ್ಕೊತಾವ್ರೆ. 50,000 ರೂಪಾಯಿ ಒಬ್ರಿಗೆ. ಯಾರು ಬಿಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಅಲ್ವಾ? ಈ ಕರೋನಾ ಬಂದಿತ್ತಲ್ವಾ, ಕರೋನಾ ಥರ ಇದು ಹಂಗೆ ಸೇಮ್ ಒಂದು ಕಾಯಿಲೆ. ಡಾಕ್ಟ್ರು ಬಂದವ್ರು ಅಂತ, ಅದಕ್ಕೆ ನಾನು ಬಂದೆ ಇಲ್ಲಿ. ಈ ಕಡೆ ಯಾರೂ ಬಂದಿಲ್ಲ ವೈಟ್ ಕೋಟ್ ಹಾಕೊಂಡು. ಬಂದರು ಅಂತ ಹೇಳಿದ್ರಲ್ಲ ಅಣ್ಣ. ಈ ಕಡೆಯಿಂದ ಬಂದು ಯಾವ ಕಡೆಯಿಂದ ಬಂದಣ್ಣ? ಈಗ ಈ ಕಡೆಯಿಂದ ಬಂದ. ಅಲ್ಲಿ ಯಾರು ಡಾಕ್ಟರ್ ಇದ್ರಾ ವೈಟ್ ಕೋಟ್ ಹಾಕೊಂಡು? ಹೌದಾ? ಒಳಗೋಕ್ಕಾಗಲ್ಲ. ಇಲ್ಲ ಅದೇ ಇಲ್ಲೇ ನಿಲ್ಸ್ಬಿಟ್ಟು ಹೋಗಿರ್ತಾರೆ, ಗೌರ್ಮೆಂಟ್ ಗಾಡಿ ಬಂದಿರುತ್ತಂತಲ್ಲ. ಹಾಂ, ಅವರೇ ಸ್ವಾಮಿ ಅವರು. ಏನಂದ್ರೆ ಕಾ ಅಂತಿದ್ದೀರಾ? ಬಂದಿದ್ಯಾ ನಿಮಗೆ ಕಾಯಿಲೆ? ಹ್ಞೂ ಮೇಡಮ್, ಆಯ್ತು, 1 ವಾರ ಆಯ್ತು ಮೇಡಮ್. ಯಾರು ಮೇಡಮ್ ಡಾಕ್ಟ್ರುಗಳಿಲ್ಲ, ಏನಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಖರ್ಚಿಗೆ ದುಡ್ಡಿಲ್ಲ, ಏನಿಲ್ಲ. ಹೌದಾ ಸರ್? ಇವಾಗ ಏನು ಗೊತ್ತಾ, 12 ಲಕ್ಷ ಇದೆ. ಈ ಊರಿಂದ ಹಂಚ್ಕೊಂಡು ಹೋಗ್ಬಿಡ್ಬೇಕು ಮುಂದಕ್ಕೆ. 50,000 ಮೇಡಮ್ ಒಬ್ರಿಗೆ. 50,000. 50,000 ನಮ್ಮ ದೊಡ್ಡಪ್ಪ ಮೇಡಮ್. ನಿಮ್ಮ ದೊಡ್ಡಪ್ಪನ ಸರ್ ನೀವು? ಹಂಗಂತಾರ. ಹೌದಾ? ಹಾಗೆ ಅವ್ರಿಗೂ ನಾವು ಇಬ್ರು ಜೊತೆಗೆ ಇದ್ದು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಿಮಗೂ ಬಂದ್ಬಿಟ್ಟಿದ್ಯಾ ಸರ್? ನೀವ್ ಹೇಳಿ ಒಂದ್ಸಲ. ನಿಮಗೂ ಬಂತಾ? ಓ, ಅವ್ರಿಗೂ ಬಂದಿದೆ. ಒಂದ್ಸಲ ಚೆಕ್ ಮಾಡಿ. ಏನಕ್ಕೆ ಗೌರ್ಮೆಂಟ್ ಅದೇನು ಕಾಗೆ ಕಾಯಿಲೆ ಬಂದಿದೆ ಮೇಡಮ್? ಸರ್, ಕಾಗೆ ಕಾಯಿಲೆ ಬಂದಿರೋದ್ರಿಂದ ಎಲ್ಲಾರ್ಗು ಯಾರ್ಯಾರಿಗೆ ಬಂದಿದೆಯೋ ಅವರಿಗೆ 50,000 ರೂಪಾಯಿ ಕೊಡ್ತಾ ಇದೆ ಗೌರ್ಮೆಂಟ್ ಕಡೆಯಿಂದ. ಹಂಗಾಗಿ ಯಾರ್ಯಾರಿಗೆ ಕಾಗೆ ಕಾಯಿಲೆ ಬಂದಿದೆಯೋ ಅವ್ರಿಗೆ 50,000 ರೂಪಾಯಿ ನೋಡ್ತಾ ಇದೀವಿ ನಾವು. ಚೆಕ್ ಮಾಡಿ ನೋಡಿ ಮೇಡಮ್. ರಾತ್ರಿ ಮಲಗಿದ್ದೆ ಮೇಡಮ್, ಊಟ ಮಾಡ್ಬೇಕಾರೆ ಸಡನ್ ಆಗಿ ಕಾ ಅಂತ ಕೂಗಕ್ಕೆ ಶುರು ಮಾಡ್ಬಿಟ್ಟೆ. ನಮ್ಮಮ್ಮ ಅನ್ನ ಹೋಗಿ ನಾಯಿಗೆ ಹಾಕೋಣ ಅಂತ ಅಳಿಸಿದಾರೆ ತಗೊಂಡು. ನಮ್ಮಮ್ಮ ಅಳಿಸಿದಾನ ತಗೊಂಡೋಗಿ ನಾಯಿಗೆ ಹಾಕಕ್ಕಂತ ಹೋದ್ರೆ ಅದನ್ನೇ ತಿಂದ್ಬಿಟ್ಟಂತೆ ಹೋಗಿ. ಕಾಕ ಅಂತ. ಕಾಗೆ ಕಾಯಿಲೆ ಮೇಡಮ್ ಅದು. ಎಲ್ಲಿ ದುಡ್ಡಿಲ್ಲ ಮೇಡಮ್ ನಮ್ಮ ಹತ್ರ, ಏನ್ ಮಾಡ್ತೀರಾ? ಕಾಕಾನೆ ಇನ್ನೊಂದ್ಸಲ ಸರ್, ನೀವೊಂದ್ಸಲ ಕಾಕ ಅಂತ ಇನ್ನೊಂದ್ಸಲ. ಇವ್ರು ಸರಿಯಾಗಿ ಅಂತ ಇಲ್ಲ. ಕಾಗೆ ತರ ಬರ್ಬೇಕು. ಇನ್ನೊಂದ್ ಸ್ವಲ್ಪ ಜೋರಾಗಿ. ಆ ಕಾಗೆ ಅರ್ಸುತ್ತಲ್ಲ, ಹಂಗೆ ಮನೆ ಮೇಲೆ ಅರ್ಸುತ್ತಲ್ಲ ಅದು. ಕೈ ಇದ್ದಕ್ಕಿದ್ದಂಗೆ ಮೇಡಮ್ ಹಿಂಗೆ ಆಡಕ್ ಸ್ಟಾರ್ಟ್ ಮಾಡಿದ್ರು ನಮ್ಮ ದೊಡ್ಡಪ್ಪ ಬೆಳಿಗ್ಗೆ ಗಾಡಿ ಓಡಿಸ್ಬೇಕಾರೆ ಸಡನ್ ಆಗಿ ಮನೆ ಮೇಲೆ ಅರ್ಸುತ್ತಲ್ಲ, ಆ ತರ ಹೇಳಿ. ಹಂಗೆ 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 ಮಾಡಿ ಮಾಡಿ. ಓಕೆ ಸರ್, ಆಯ್ತು ಸರ್. ಅವ್ರಿಗೂ ಬಂದ್ಬಿಟ್ಟಿದೆ ಕಾಯಿಲೆ. ಊಟ ಏನೋ ಕೇಳಿ ಮೇಡಮ್. ಸರಿ, ನೀವು ಮನೇಲಿ ಏನ್ ತಿಂತಾ ಇದ್ದೀರಾ? ಮುದ್ದೆ. ಕಾಗೆ ಅಂದ್ರೆ ಕಾಗೆ ತರ ಹಾಕ್ತಾರ ಮನೇಲಿ, ಅಥವಾ ಮುದ್ದೆ ಮುರ್ಕೊಂಡ್ ತಿಂತೀರಾ? ಅಲ್ಲ, ನೀವ್ ಹಾಕೋದಲ್ಲ, ನಿಮ್ ಮನೇಲಿ ಯಾವ ತರ ಹಾಕ್ತಾರ ನಿಮ್ಗೆ ಊಟನ? ಹೌದಾ? ಹಿಂಗೆ ನೀವು ಉಡ್ಸ್ಕೊ ಹೆಂಗ್ ತಟ್ಟೆಲ್ ತಿಂತೀರಾ, ಕೆಳಗ್ ಬಿದ್ದಿರೋದೆಲ್ಲ ಆಯ್ಕೊಂಡ್ ತಿಂತೀರಾ? ಮತ್ತೆ ಕಾಗೆ ಕಾಯಿಲೆ ಕೆಳಗಡೆ ಬಿದ್ದಿರೋದು ಆಯ್ಕೊಂಡ್ ತಿಂತೀರಾ ತಾನೇ ನೀವು? ಹೌದು. ಓ, ಹಂಗಾರೆ ಮತ್ತೆ ಬೆಳಿಗ್ಗೆ ಹಾಲು ತಗೊಂಬರಕ್ ಹೋಗಿದ್ರು ಮೇಡಮ್. ಹಾಲು ತಗೊಂಬರ್ತಾರಂತ ನೋಡಿದ್ರೆ ಹಾರ್ಕೊಂಡು ಹೋಗಿ ಮನೆ ಮೇಲೆ ಕುತ್ಕೊಂಡ್ಬಿಡೋದು. ಅಯ್ಯೋ, ಹೌದಾ ಸರ್? ಹೆಂಗ್ ಆಡ್ತಿದ್ರಿ? ಒಂದ್ ಸ್ವಲ್ಪ ಎದ್ದು ನಿಂತ್ಕೊಂಡಾರಿ ನೋಡೋಣ. ಮೇಡಮ್, ನಾನು ಫೋನ್ ಪೇ ಮಾಡ್ತೀರಾ? ನನಗೆ ಫೋನ್ ಪೇ ಮಾಡ್ತೀರಾ? ಹೋಗ್ಬಿಡ್ತೀನಿ ನಾನು. ಅವ್ರು ನೋಡ್ಬಿಡ್ತೀರಾ? ನೋಡ್ಬಿಡಿ. ಕಾ 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 ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ದೊಡ್ಡಪ್ಪ ಈ ಕಡೆ ಬನ್ನಿ, ಇಲ್ಲಿ ಮಾಡಿ. ಓಕೆ. ಸಡನ್ ಆಗಿ ಆಗ್ಬಿಡುತ್ತೆ ಮೇಡಮ್. ರಾತ್ರಿ ಮಲಗಿದ್ರು. ಈಗ ಅವ್ರು ಹೆಂಗ್ ಓಡಾಡ್ತಾರೆ? ನಮ್ ದೊಡ್ಡಮ್ಮ ಇದಕ್ಕಿದಂಗೆ ಕೂಗಕ್ ಶುರು ಮಾಡ್ಬಿಟ್ರು ಮೇಡಮ್. ಹೌದಾ? ಬಾಯಿಲಿ ನಿಮ್ ದೊಡ್ಡಪ್ಪ ನೋಡು, ನಾನು ಹೊರಗಡೆ ಮಲ್ಕೊಂಡಿದ್ದೆ ಹಾಲ್ ಒಳಗಡೆ. ನಿಮ್ ದೊಡ್ಡಪ್ಪ ನೋಡಿ ಹೆಂಗ್ ಕೂಗಕ್ ಶುರು ಮಾಡ್ಬಿಟ್ರು. ನೋಡಿದ್ರೆ ರಾತ್ರಿ ಹಾಸಿಗೆ ಮೇಲೆ ಕಾ ಕಾ ಅಂದ್ಬಿಟ್ಟು ಹೋಗಿ ಶೆಲ್ಫ್ ಮೇಲೆ ಕುತ್ಕೊಂಡ್ಬಿಟ್ಟವ್ರೆ. ಅಯ್ಯೋ, ಬೇಜಾರ. ಒಂದ್ಸಲ ನೆಡ್ ತೋರಿಸಿ ನೋಡೋಣ ಕಾಗೆ ಹೆಂಗ್. ಒಂಟಿ ಕಾಲಲ್ಲಿ ಕಾಗೆ ಒಂಟಿ ಕಾಲಲ್ಲಿ ನಡೆಯೋದು. ಆಗಲ್ಲ ಮೇಡಮ್. ಹೌದಾ? ನಡೀರಿ ಒಂದ್ಸಲ ಕಾಕ ಅನ್ಕೊಂಡು. ಈ ಕಡೆ ಬಾ ದೊಡ್ಡಪ್ಪ. ಬಿಡು ದೊಡ್ಡಪ್ಪ, ಸುಮ್ಮನೆ ಆ ಕಡೆ ಹೋಗ್ಬೇಡ ದೊಡ್ಡಪ್ಪ, ಇಲ್ಲೇ ಈ ಕಡೆ ಹಿಂಗ್ ಬನ್ನಿ, ಹಿಂಗ್ ನಡೀರಿ. ಹಂಗೋಗಿ ಬನ್ನಿ. ಕಾ 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 ಹಂಗೆ ಉಲ್ಟಾ ಎಗ್ರಕೊಂಡ್ ಬರ್ಬೇಕು ಕಾಗೆ. ಹಿಂಗೆ ಕಾ 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 ಹಿಂಗೆ ಮಾಡ್ಕೊಂಡೆ ಮೇಡಮ್ ನಾನು. ಹೌದಾ? ಅವ್ರಿಗೂ ಹಂಗೆ ಆಯ್ತು ನಮ್ಮ ದೊಡ್ಡಪ್ಪನಿಗೆ. ಮಂಡಿ ನೋವು, ಅದಕ್ಕೆ ಇದಾಗ್ಬಿಟ್ಟಿದೆ. ಸರಿ, ಇರ್ಲಿ ಬಿಡಿ. ಸರಿ ಸರಿ. ಹೆಂಗ್ ಮಾಡ್ತೀರಾ ಮೇಡಮ್? ಈಗ ಏನೀಗ ನಾನು ಫೋನ್ ಮಾಡ್ತೀರಾ? ನಾ ಇವ್ರು ಕೊಡ್ತೀನಿ. ದೊಡ್ಡಪ್ಪ ಹಾಕ್ಬಿಡಿ ದೊಡ್ಡ ಮೇಡಮ್. ಎಷ್ಟು? 1 ಲ್ಯಾಕ್ ಹಾಕ್ಲಾ ಇಬ್ರಿಂದ? ಹಾಕಿ. ಥ್ಯಾಂಕ್ ಯು ಮೇಡಮ್. ಏನೋ ನಮ್ಮ ಗೌರ್ಮೆಂಟ್ ಇಂದ ನಮ್ಗೆ ಸಹಾಯ ಆಗಿದೆ. ಗೌರ್ಮೆಂಟ್ ನಮ್ಮ ಕಡೆ ಧನ್ಯವಾದಗಳು. ಆಗಿದೆ. ಆಯ್ತು ಮೇಡಮ್, ಧನ್ಯವಾದಗಳು. ಓಕೆ ಸರ್, ಆಗಿದೆ. ಧನ್ಯವಾದಗಳು ಮೇಡಮ್. ಆಯ್ತು. ಆರೋಗ್ಯ ಚೆನ್ನಾಗಿ ನೋಡ್ಕೋತೀವಿ ಮೇಡಮ್. ನೀವು ಹೇಳಿ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಆಯ್ತಾ? ಆಮೇಲೆ ಬರಲಾ? ಆಮೇಲೆ ಬಂದು ಕೊಡ್ತೀನಿ. ಯಾವಾಗ? ಆಮೇಲೆ ಬರ್ತೀನಿ. ಆಮೇಲೆ ಬಂದು ಕೊಡ್ತೀನಿ. ಓಕೆ.
ನಿಂಗೆ 5,000 ಕೊಡ್ತೀನಿ. ಹೌದು ಸರಿ. ಓಕೆನಾ? ಬರೀ. ಯಾಕಂದ್ರೆ ನನಗೆ 1 ಲಕ್ಷ ಕೊಟ್ಟವ್ರೆ. ನಾನು ತಾನೇ ಐಡಿಯಾ ಕೊಟ್ಟಿದ್ದು. ಸರಿ ಸರಿ. 5,000 ಸಾಕಲ್ವಾ ನಿಂಗೆ? ನೀವು ಎಷ್ಟು ಕೊಡ್ತೀರಿ ಅಷ್ಟೇ ಸಾಕು. ಸಾಕಾ? ನಿಜವಲ್ಲ ಅಣ್ಣ, ಖುಷಿ ಆಯ್ತಣ್ಣ. ನಿಂಗೆ ನಾನು ಎಷ್ಟು ಕೊಡ್ತೀನಿ ಅಷ್ಟು ತೊಗೋತೀನಿ ಅಂದೆಲ್ಲ ನೀನು. ಸರಿ. ಥ್ಯಾಂಕ್ ಯು ಅಣ್ಣ. ಬರಲ್ಲ ನಾನು ನಡೀರಿ. ಇಲ್ಲ ಏನಕ್ಕೆ ಬಿಡಿ, ನಿನಗೆ 5,000 ರೂಪಾಯಿ ಆದರು. ಏನದು ಕ್ಯಾಮ್ರಾನ? ಕ್ಯಾಮ್ರಾ ನಡೀತಾ ಅದಲ್ಲ. ಅದು ಸಿರಿಗನ್ನಡ, ಕುರಿಗಳ ಸ್ವಾಮಿ ಕುರಿಗಳು ಅಂತ. ನಿಮ್ಮನ್ನು ಕುರಿ ಮಾಡ್ತಾ ಇರೋದು. ಹಾಂ 1 2 3 4 Bakra, Bakra. Feel the rhythm, screw your mind, check the baby. Come on, Bakra, Bakra. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನೆಕ್ಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಕಾಯಿಲೆಗಳೆಲ್ಲ ಬರ್ತವೆ. ಯಾಕೆ ಬರ್ತಾವೆ ಅಂದರೆ ನೋಡಿ, ಸೊಳ್ಳೆಗಳು ಬರ್ತವೆ, ಮನೆ ಮುಂದೆ ನೀರು ನಿಲ್ಲಿಸ್ತಾರೆ. ನೀರೆಲ್ಲ ನಿಲ್ಲಿಸಬಾರ್ದು. ಕರೆಕ್ಟ್ ಅಲ್ವಾ? ಹಾಂ, ಕರೆಕ್ಟ್ ಅಲ್ವಾ? ಅಲ್ಲಿ ಮಕ್ಕಳು ಆಟ ಆಡ್ಕೊಂಡು ಬಂದು ಹಂಗೆ ಊಟ ಮಾಡ್ತೇವೆ. ಕೈ ಕಾಲು ತೊಳೆಯಲ್ಲ, ಏನಿಲ್ಲ. ಕರೆಕ್ಟಾ? ಸೋಪ್ ಹಚ್ಚಿ ಕೈ ತೊಳೆದು ಮಕ್ಕಳಿಗೆ ಊಟ ಕೊಡಬೇಕು. ಪಾಪ ಮಕ್ಕಳಿಗೆ ಏನು ಗೊತ್ತಿರುತ್ತೆ, ಊಟ ಹೆಂಗಂದ್ರೆ ಹಂಗೆ ಮಾಡ್ಬಿಡ್ತವೆ. ಅದಕ್ಕೆ ಎಚ್ಚರಿಸ್ಕೊಳ್ಳಿ ಅಂತ, ಎಲ್ಲರೂ ಎಚ್ಚರಿಸ್ಕೊಳ್ಳಿ ಅಂತ ಈ ಒಂದು ಕಾನ್ಸೆಪ್ಟ್.